ಇದು ಏರ್ ಕ್ರಾಕ್ ಬರಬಾರ್ದು ಅನ್ನೋದಕ್ಕೆ ಲಿಂಟ್ಲೆಲ್ಲ ಹಾಕಿರೋದು. ಇದೆಲ್ಲ ನೋಡಿ, ಇದೆಲ್ಲ ಹಾಕಿ ಲಿಂಟಲ್ ಹಾಕ್ಸಿದೀವಿ. ಸೊ ಲೋಡ್ ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗಲಿ ಅಂತ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವರ್ಕ್ ಬಂದು ಸೆಂಟ್ರಿಂಗ್ ಹೊಡೆದಿದ್ದಾರೆ ಲಿಂಟಲ್ಗೆ. ನೀವು ನೋಡ್ತಿರ್ಬೋದು, ಪ್ರತಿಯೊಂದಕ್ಕೂ ಸೆಂಟ್ರಿಂಗ್ ಹೊಡೆದಿದ್ದಾರೆ. ಯಾಕಂತ ಕೇಳಿದ್ರೆ ಎಲ್ಲ ಕಡೆನೂ ಲೋಡ್ ಬ್ಯಾಲೆನ್ಸ್ ಆಗಬೇಕು ಅನ್ನೋದಕ್ಕೋಸ್ಕರ. ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೊಂಡ್ಬಿಡ್ಬೇಕು. ಏನಂದರೆ ಎಲ್ಲ ಅದಕ್ಕೂ ಸೆಂಟ್ರಿಂಗ್ ಹೊಡ್ಕೊಂಡ್ಬಂದ್ಬಿಟ್ಟು ಕಾಂಕ್ರೀಟ್ ಹಾಕ್ಬಿಟ್ರೆ ಲಿಂಟಲ್ಗೆ, ಸೊ ಅದು ಬೆಸ್ಟ್ ಅಡ್ವಾಂಟೇಜ್. ಆ್ಯಂಡ್ ಕಾಸು ಉಳಿಸೋಕ್ಕೋಸ್ಕರ ಮಾಡ್ಬೋದು, ಏನಾಗಲ್ಲ ಅಂತ ಕೆಲವ್ರು ಹೇಳಿದ್ರೆ ನೋ, ಆ ಥರ ಮಾಡೋಕ್ಕಂತೂ ಹೋಗಬೇಡಿ. ನೆಕ್ಸ್ಟು ಅದು ಡಬಲ್ ಅನ್ನಂಗೆ ಬರುತ್ತೆ, ಖರ್ಚು ಇನ್ನೂ ಡಬಲ್ ಆಗಿ ಬರುತ್ತೆ. ಸೊ ಹಾಗಂತೂ ಮಾಡೋಕ್ಕೋಗ್ಬೇಡಿ. ಮತ್ತು ಮೇನ್ ಅಡ್ವಾಂಟೇಜ್ ಹೇಳಲೇಬೇಕು ನಾನು, ಪ್ರೆಷರು ಡೋರ್ಗಾಗಲಿ ಕಿಟಕಿಗಾಗಲಿ ಈಕ್ವಲ್ ಅಮೌಂಟ್ ಆಫ್ ಪ್ರೆಷರ್ ಬೀಳುತ್ತೆ. ಸೊ ಲೋಡ್ ಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನೆಂದರೆ ಡ್ಯೂರಬಿಲಿಟಿ ಇರುತ್ತೆ. ಏರ್ ಕ್ರ್ಯಾಕ್ ಬರೋದು ಚಾನ್ಸಸ್ ಹೆವಿ ಅಂದರೆ ಹೆವಿ ಕಮ್ಮಿ. ಸೊ ದಿಸ್ ಇಸ್ ದ ಮೇನ್ ಅಡ್ವಾಂಟೇಜ್. ಸರ್, ಇವತ್ತೇನು ವರ್ಕ್ ಮಾಡಿದ್ದೀರಾ? ಇದು ಸೆಂಟ್ರಿಂಗ್ ಯಾಕೆ ಹೊಡೆದಿದ್ದೀರಾ ಇವತ್ತು? ಸೆಂಟ್ರಿಂಗು ಇದು ಏನಕ್ಕಂದ್ರೆ ಹೊಡೆಯೋದು 7 ಅಡಿಗೆ ಸೆಂಟ್ರಿಂಗ್ ಹಾಕ್ತೀವಿ ನಾವು. ಲಿಂಟ್ಲ್ ಹಾಕ್ತೀವಿ. ಲಿಂಟ್ಲು ಏನಕ್ಕಂದ್ರೆ ಹಾಕೋದು, ಇದು ಏರ್ ಕ್ರಾಕ್ ಬರಬಾರ್ದು ಅನ್ನೋದಕ್ಕೆ ಲಿಂಟ್ಲೆಲ್ಲ ಹಾಕಿರೋದು. ಇದೆಲ್ಲ ನೋಡಿ, ಇದೆಲ್ಲ ಹಾಕಿದ್ವಿ. ಇದೆಲ್ಲ 4 ಇಂಚ್ ವಾಲ್ ಇರುತ್ತೆ. ಇದಕ್ಕೆಲ್ಲ ಕಾಂಕ್ರೀಟ್ ಲಿಂಟ್ಲ್ ಹಾಕಿದ್ರೆ ಮಾತ್ರ ಗ್ರಿಪ್ ಆಗಿರುತ್ತೆ, ಇಲ್ಲಂದ್ರೆ ಸಪೋರ್ಟ್ ಏನು ಸಿಗಲ್ಲ. ಏರ್ ಕ್ರ್ಯಾಕ್ ಬರಲ್ಲ ಅಂತ ಹೇಳ್ತಿದ್ರೆ? ಏರ್ ಕ್ರಾಕ್ ಯಾವುದು ಬರಲ್ಲ. ಏರ್ ಕ್ರಾಕ್ ಬರ್ಬೇಕಂದ್ರೆ ಇಲ್ಲಿ ಬರ್ತಾವ, ಇದು ಕಾಲಮ್ ಜಾಯಿಂಟ್ ಅಲ್ಲಿ ಬರ್ತಾವ. ಕಾಲಮ್ ಜಾಯಿಂಟ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಪ್ಲಾಸ್ಟಿಂಗ್ ಮಾಡುವಾಗ ಮೆಸ್ ಹಾಕ್ಬಿಟ್ಟು, ಅದು ಇದು ಬರುತ್ತೆ ಸಿಲ್ವರ್ ಟೈಪ್, ಅದು ಮೆಸ್ ಹಾಕ್ಬಿಟ್ಟು ಪ್ಲಾಸ್ಟಿಂಗ್ ಮಾಡ್ಬೇಕು. ಇದು ಏರ್ ಕ್ರಾಕ್ ಬರಲ್ಲ. ಯಾವುದು ಸೆಂಟ್ರಿಂಗ್ 7 ಅಡಿಗೆ, ಲಿಂಟ್ಲು 7 ಅಡಿಗೆ ಹಾಕ್ತಿವಿ. 7 ಅಡಿಗೆ ಏನಕಂದ್ರೆ ಹಾಕೋದು, ಏನು ಏರ್ ಕ್ರಾಕ್ ಬರಬಾರ್ದು, ಒಂದಕ್ಕೊಂದು ಜಾಯಿಂಟ್ ಆಗ್ಲಿ ಅನ್ನೋದಕ್ಕೆ ನಾವು ಲಿಂಟ್ಲ್ ಹಾಕೋದು. 7 ಅಡಿಗೆ ಲಿಂಟ್ಲ್ ಹಾಕೋದು. ಲಿಂಟ್ಲು ಎಷ್ಟು ಇಂಚು? 6 ಇಂಚು ಲಿಂಟ್ಲ್ ಬರುತ್ತೆ. 7 ಅಡಿ ಗೋಡೆ ಕಟ್ಟಬೇಕು, 6 ಇಂಚು ಲಿಂಟ್ಲ್ ಬರುತ್ತೆ. ಇವಾಗ 7 ಅಡಿ ಆಯ್ತು ಇಲ್ಲಿಗೆ, ಇಲ್ಲಿಂದ ಇಲ್ಲಿ ಬಾಟಮ್ಲಿಂದ ಟಾಪ್ಗೆ 7 ಅಡಿ. 7 ಅಡಿ ಆದ್ಮೇಲೆ ಅದು 6 ಇಂಚು ಲಿಂಟ್ಲ್ ಹಾಕ್ಬೇಕು. ಸರ್, ಸಜ್ಜೆ ಹಾಕೋದು ವಾಶ್ರೂಮ್ ಅಲ್ಲಿ ಓಕೆನಾ ಅಥವಾ ಬೇಡವಾ? ಇದು ಬಾತ್ರೂಮ್, ಇದು ಬಂದ್ಬಿಟ್ಟು ಬಾತ್ರೂಮ್ ಬರುತ್ತೆ. ಇದು ಬಾತ್ರೂಮ್ ಅಲ್ಲಿ ಸಜ್ಜೆ ಹಾಕ್ಬಾರ್ದು. ಸಜ್ಜೆ ಏನಕ್ಕೆ ಹಾಕ್ಬಾರ್ದು ಅಂದ್ರೆ, ಇದರಲ್ಲಿ ಗೀಜರ್ಗಳು ಬರ್ತಾವ. ಗೀಜರ್ ಸಜ್ಜೆ ಹಾಕಿದ್ರೆ ಗೀಜರ್ಗಳು ಕುಂದ್ರಸಕ್ಕಾಗಲ್ಲ. ಮತ್ತೆ ಇದು ಬಿಸಿನೀರು ಬರ್ತಲ್ವಾ, ಅದು ಮೇಲ್ಗಡೆ ಇಡಕ್ಕಾಗಲ್ಲ. ಅದಕ್ಕೋಸ್ಕರ ಸಜ್ಜೆ ಹಾಕ್ಬಾರ್ದು. ಮತ್ತೆ ಜಾಸ್ತಿ ಏನಂದ್ರೆ ಸಜ್ಜೆ ಹಾಕ್ಬಾರ್ದು ಏನಕ್ಕಂದ್ರೆ, ಇದು ಗೀಜರ್ ಬರ್ತಲ್ವಾ, ಅದು ಎನಿ ಟೈಮು ಆನಲ್ಲಿ ಇರುತ್ತೆ. ಆನಲ್ಲಿ ಇರುವಾಗ ಅದೇನಾದ್ರು ಬ್ಲಾಸ್ಟ್ ಅದು ಆದ್ರೆ ಅದು ಫುಲ್ ಕವರ್ ಆಗುತ್ತೆ. ಅದಕ್ಕೋಸ್ಕರ ಜಾಸ್ತಿ 7 ಅಡಿ ಎಲ್ಲ ಫುಲ್ ಓಪನ್ ಆಗೇ ಇರ್ಬೇಕು. ಇದು ಸರ್, ರೂಮ್ ಅಲ್ಲಿ ಸಜ್ಜೆ ಹಾಕ್ತೀರಾ? ಇದು ಸಜ್ಜೆ ಏನಂದ್ರೆ, ಇದು ಇಲ್ಲಿ ಕೆಳಗಡೆ ನೀವು ಏನಾದ್ರೂ ಮಾಡ್ಕೋಬಹುದು, ಇಲ್ಲಾಂದ್ರೆ ಇಲ್ಲಿ ಮಂಚ ಹಾಕ್ಬೋದು. ಈ ಕಡೆ ಏನಂದ್ರೆ ಬಿಟ್ಟಿರೋದು ಎಲ್ ಶೇಪ್ ಮಾಡ್ಬೋದು. ಇಲ್ಲಿ ಈ ಕಡೆ ವಾರ್ಡ್ರೂಫ್ ಏನಾರ ಮಾಡ್ಬೇಕಂದ್ರೆ ಅವಶ್ಯಕತೆ ಬೇಕಂದ್ರೆ ಅದಕ್ಕೋಸ್ಕರ ಬಿಟ್ಟಿರೋದು ಇದು.